Friends, welcome to our English Academy, and this is Amrish. In today's class, we will discuss the question answers of the lesson The Pie and the Tart. ಈ ಒಂದು ಲೆಸನ್ದು ಕ್ವಶನ್ ಆನ್ಸರ್ನ ಡಿಸ್ಕಸ್ ಮಾಡೋಣ. ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ರೀಡ್ ದ ಕ್ವಶನ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಇನ್ ಕನ್ನಡ. ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ಕನ್ನಡ ಆ್ಯಂಡ್ ಮೀನ್ ಟೈಮ್ ಐ ವಿಲ್ ರೀಡ್ ದ ಆನ್ಸರ್ ಆಲ್ಸೋ. ಪ್ರಶ್ನೆ ಉತ್ತರ ಎರಡೂ ಓದ್ತೀನಿ, ನಿಮಗೆ ಅದರ ಅರ್ಥ ಹೇಳ್ತೀನಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬ್ರೀಫ್ಲಿ. ಬ್ರೀಫಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿರಿ. ಇಫ್ ಐ ಸ್ಟಾಪ್ ವಾಕಿಂಗ್ ಐ ಶಾಲ್ ಫ್ರೀಸ್, said Pierre. I prefer to die sitting down, said Jean. This shows. ಓಕೆ, ಇಬ್ಬರದು ಜೀನ್ದೊಂದು ಪಿಯರ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಓಕೆ, ಪಿಯರ್ ಏನು ಹೇಳ್ತಾನೆ? ಇಫ್ ಐ ಸ್ಟಾಪ್ ವಾಕಿಂಗ್ ಐ ಶಾಲ್ ಫ್ರೀಸ್. ಅವ್ನು ನಡೆದಾಡ್ತಾ ಇರ್ತಾನಲ್ಲ, ಜೀನ್ ಹೇಳ್ತಾನೆ ಯಾಕೆ ನಡೆದಾಡ್ತಿದ್ದೀಯ ಅಂಥೇಳಿ. ಓಕೆ, ಆವಾಗ ನಾನು ನಡೆದಾಡಿಲ್ಲ ಅಂದರೆ ನಾನು ಫ್ರೀಜಾಗಿ ಹೋಗ್ತೀನಿ, ಅಷ್ಟು ಚಳಿ ಇದೆ ಮತ್ತು ಅಷ್ಟು ಹಸಿವು ಕೂಡ ಇದೆ. ಆ ಚಳಿಯಲ್ಲಿ ನಾನು ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ, ಒಂದು. ಇನ್ನೊಂದು ಹಸಿವೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ನಡೆದಾಡಿಲ್ಲ ಅಂದರೆ ನಾನು ಫ್ರೀಜಾಗಿ ಹೋಗ್ತೀನಿ, ಐಸಾಗಿ ಹೋಗ್ತೀನಿ ಅಂತಾನೆ. ಓಕೆ, ಅದಕ್ಕೆ ಜೀನ್ ಏನು ಹೇಳ್ತಾನೆ? ಐ ಪ್ರಿಫರ್ ಟು ಡೈ ಸಿಟ್ಟಿಂಗ್ ಡೌನ್. ನಾನು ಕುಂತಲ್ಲೇ ಸಾಯ್ಲಿಕ್ಕೆ ಇಷ್ಟಪಡ್ತೀನಿ. ಹಸಿವಿನಿಂದ ಚಳಿಯಿಂದ ಸತ್ರೂ ಕೂಡ ಐ ಪ್ರಿಫರ್ ಡೈ ಬೈ ಸಿಟ್ಟಿಂಗ್ ಇಟ್ ಸೆಲ್ಫ್ ಅಂತಾನೆ. ಇದರಿಂದ ಏನು ಗೊತ್ತಾಗುತ್ತೆ? 3 ಆಪ್ಷನ್ ಕೊಟ್ಟಿದ್ದಾರೆ. ದ ರೈಟ್ ಆಪ್ಷನ್ ಈಸ್ ದೇರ್ ಎಬಿಲಿಟಿ ಟು ಲಾಫ್ ಅಟ್ ದ ಟಾಕ್ lightly about their miserable condition. See here, their ability to laugh at and talk lightly. Their ability to laugh at, ಅವರ ಒಂದು ಸಾಮರ್ಥ್ಯ, ಅಂಥ ಒಂದು ಕಷ್ಟದಲ್ಲೂ ಅಂಥ ಒಂದು ನೋವಿನಲ್ಲೂ ಕೂಡ ನಗುವ ಒಂದು ಅವರ ಸಾಮರ್ಥ್ಯ. ಓಕೆ, ಹಸಿವೆ ಆಗಿದೆ, ಊಟ ತಿಂದಿಲ್ಲ 2-3 ದಿನದಿಂದ, ಸಿಕ್ಕಾಪಟ್ಟೆ ಚಳಿಗಿದೆ, ಮೈ ಮುಚ್ಚುವಂಥ ಒಳ್ಳೆ ಬಟ್ಟೆ ಇಲ್ಲ, ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅವರ ಹ್ಯೂಮರು, ಓಕೆ, ಅವರ ಒಂದು ಹಾಸ್ಯ ಪ್ರಜ್ಞೆ, ಮತ್ತು ಟಾಕ್ ಲೈಟ್ಲಿ ಅಬೌಟ್ ದೇರ್ ಮಿಸರೇಬಲ್ ಕಂಡೀಷನ್, ತಮ್ಮ ಕಷ್ಟದ ಪರಿಸ್ಥಿತಿಯ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥ ಅವರ ಒಂದು ಸಾಮರ್ಥ್ಯ ಇಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೆಕೆಂಡ್ ಕ್ವೆಶನ್, ವೈ ವಾಸ್ ಪಿಯರ್ ಪಿಂಚ್ಡ್? ಹೌ ಡಿಡ್ ಹಿ ಡಿಫೆಂಡ್ ಹಿಮ್ಸೆಲ್ಫ್ ಬಿಫೋರ್ ಜಡ್ಜ್ Gaston? Okay, how was Pierre pinched? Pinched in the sense arrested. Why was Pierre arrested? ಯಾಕೆ ಅರೆಸ್ಟ್ ಆಗಿದ್ದ? How did he defend in the sense protect himself before a judge Gaston? ಜಡ್ಜ್ ಗ್ಯಾಸ್ಟನ್ ಮುಂದೆ ತನ್ನನ್ನು ತಾನು ಹೆಂಗೆ ರಕ್ಷಣೆ ಮಾಡಿಕೊಂಡ? ಇದಕ್ಕೆ ಉತ್ತರ, ಪಿಯರ್ ವಾಸ್ ಪಿಂಚ್ಡ್ ಫಾರ್ ಬೆಗ್ಗಿಂಗ್. ಹಸಿವೆಯನ್ನು ತಾಳಲಾರದೆ ಒಂದು ಸಲ ಭಿಕ್ಷಾ ಬೇಡುವಾಗ ಪಿಯರು ಗ್ಯಾಸ್ಟನನ್ನು ಜಡ್ಜ್ ಕೈಯಲ್ಲಿ ಸಿಗಾಕೊಂಡಿದ್ದ. ಪಿಯರ್ ಡಿಫೆಂಡೆಡ್ ಹಿಮ್ಸೆಲ್ಫ್. ಅವನು ತನ್ನ ತಾನು ಹೆಂಗೆ ಡಿಫೆಂಡ್ ಮಾಡಿಕೊಂಡ, ಹೆಂಗೆ ಪ್ರೊಟೆಕ್ಟ್ ಮಾಡಿಕೊಂಡ ಅಂತಂದರೆ, ಹಿ ಸೈಡ್ ದ್ಯಾಟ್ ಹಿ ಬೆಗ್ಡ್ ಬಿಕಾಸ್ ಹಿ ವಾಂಟೆಡ್ ಟು ಲಿವ್. ದ ಜಡ್ಜ್ ಆಸ್ ವೈ ಯು ವೇ ಬೆಗ್ಗಿಂಗ್. ಓಕೆ, ಸೊ ಪಿಯರ್ ಸೈಸ್ ಐ ಆಮ್ ಬೆಗ್ಗಿಂಗ್ ಬಿಕಾಸ್ ಐ ವಾಂಟ್ ಟು ಲಿವ್, ಐ ಹ್ಯಾವ್ ಟು ಲಿವ್. ನಾನು ಬದುಕಬೇಕಾಗಿದೆ, ಅದಕ್ಕೆ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ಜಡ್ಜ್ ಕೇಳ್ತಾನೆ, ಯಾಕೆ ನೀನು ಭಿಕ್ಷೆ ಬೇಡ್ತಾ ಇದ್ದೀಯಾ? ಅದಕ್ಕೆ ಇವನು ಹೆಂಗೆ ಡಿಫೆಂಡ್ ಮಾಡ್ತಾನೆ ಅದನ್ನು? ನಾನು ಬದುಕಬೇಕಾಗಿದೆ, ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂಥೇಳಿ ಜಡ್ಜನ ಹತ್ರ ಹೇಳಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾನೆ. ಥರ್ಡ್ ಕ್ವೆಶನ್, ಐ ರಿಯಲಿ ಡೋಂಟ್ ಸಿ ದ ನೆಸೆಸಿಟಿ, ಸೆಡ್ ಜಡ್ಜ್ ಗ್ಯಾಸ್ಟನ್. ದಿಸ್ ರಿಮಾರ್ಕ್ ಇಸ್ ಅ ರಿಫ್ಲೆಕ್ಷನ್ ಆನ್. 3 ಆಪ್ಷನ್ ಕೊಟ್ಟಿದ್ದಾರೆ. ದ ರೈಟ್ ಆಪ್ಷನ್ ಈಸ್ ದ ಜಡ್ಜಸ್ ಇನ್ಸೆನ್ಸಿಟಿವಿಟಿ. ನೋಡ್ರಿ ಇಲ್ಲಿ, ಐ ರಿಯಲಿ ಡೋಂಟ್ ಸಿ ದ ನೆಸೆಸಿಟಿ. ಇವನು ಹೇಳ್ತಾನೆ ವೈ ಯು ಆರ್ ಬೆಗ್ಗಿಂಗ್ ಅಂತ ಕೇಳಿದಾಗ, ಐ ಹ್ಯಾವ್ ಟು ಲಿವ್, ದಟ್ಸ್ ವೈ ಐ ಆಮ್ ಬೆಗ್ಗಿಂಗ್. ನಾನು ಬದುಕಬೇಕಾಗಿದೆ, ಅದಕ್ಕೆ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ಅದಕ್ಕೆ ಜಡ್ಜ್ ಏನು ಹೇಳ್ತಾನೆ? ಐ ರಿಯಲಿ ಡೋಂಟ್ ಸಿ ದ ನೆಸೆಸಿಟಿ. ನೀನು ಬದುಕಬೇಕಾದ ಅವಶ್ಯಕತೆ ನನಗೇನು ಕಾಣಿಸ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ದ ಜಡ್ಜಸ್ ಇನ್ಸೆನ್ಸಿಟಿವಿಟಿ. ಜಡ್ಜಿಗೆ ಸೂಕ್ಷ್ಮ ಪ್ರಜ್ಞೆ ಇಲ್ಲದೆ ಇರೋದು, ಹಸಿದವರ ಅರ್ಥ ಅವನಿಗೆ ಅರ್ಥ ಆಗದೇ ಇರೋದು, ಬಡವರ ನೋವು. ಹಿ ವಾಸ್ ಇನ್ಸೆನ್ಸಿಟಿವ್, ಸೂಕ್ಷ್ಮಗ್ರಾಹಿ ಇರಲಿಲ್ಲ ಅವನು. ಓಕೆ, ಅವರ ನೋವನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಜಡ್ಜ್ ಹತ್ರ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್,
ವಾಟ್ ಅಕಾರ್ಡಿಂಗ್ ಟು ಪಿಯರ್ ಈಸ್ ಅ ಶ್ಯೂರ್ ಸೈನ್ ಆಫ್ ಅ ಸ್ಟಾರ್ವೇಷನ್. ಪಿಯರ್ ಪ್ರಕಾರ ಓಕೆ ಹಸಿವಿಂದ ಬಳಲುವ ಶ್ಯೂರ್ ಸೈನ್ ಅಂದರೆ ಒಂದು ಹಸಿವಿನಿಂದ ಬಳಲುತ್ತಕ್ಕಂಥ ಒಂದು ಈ ಒಂದು ವಾಟ್ ಯು ಕಾಲ್ ಶ್ಯೂರ್ ಸೈನ್ ಅಂದರೆ ಅದು ಹಸಿವಿನಿಂದ ಬಳಲ್ತಿದ್ದಾನೆ ಅಂತ ಗೊತ್ತಾಗಬೇಕು. ಹಂಗೆ ಮಾಡಬೇಕಾದ್ರೆ ಏನದು ಅಕಾರ್ಡಿಂಗ್ ಟು ಪಿಯರ್ಸ್ ಕ್ವಾಂಟಿಂಗ್ ಸ್ಲೈಟ್ಲಿ ಕಣ್ಣನ್ನು ಅರ್ಧ ಮುಚ್ಚೋದು. ಓಕೆ ದಿಸ್ ಶೋಸ್ ದ್ಯಾಟ್ ಹೀ ಈಸ್ ಕಂಪ್ಲೀಟ್ಲಿ ಸ್ಟಾರ್ವಿಂಗ್ ಓಕೆ ಬಿಕಾಸ್ ಆಫ್ ಅ ಹಂಗರ್. ಹಸಿವಿನಿಂದ ಬಳಲುವರ ಒಂದು ಗುರುತು ಏನು ಅಂತಂದರೆ ಕಣ್ಣನ್ನು ಅರ್ಧ ಮುಚ್ಚೋದು. ಓಕೆ ಮಾತಾಡುವಾಗ ಕಣ್ಣನ್ನು ಅರ್ಧ ಮುಚ್ಚಿದ್ರೆ ಅದು ಹಸಿವಿಂದ ಬಳಲುವವರ ಒಂದು ಸಂಕೇತ. ಅಕಾರ್ಡಿಂಗ್ ಟು ಪಿಯರ್ ಏನು ಹೇಳ್ತಾನೆ, ಓಕೆ ನೀನು ಭಿಕ್ಷೆ ಬೇಡುವಾಗ ಹೋಗ್ತೀಯಲ್ಲ ಅವಾಗ ಏನೇನೆಲ್ಲ ಹೇಳ್ತೀಯಲ್ಲ ಅವಾಗ ಏನು ಮಾಡು, ಯು ಜಸ್ಟ್ ಆ್ಯಡ್ ಆನ್ ಒನ್ ಮೋರ್ ಥಿಂಗ್, ಯು ಜಸ್ಟ್ ಕ್ಲೋಸ್ ಯುವರ್ ಐಸ್ ಸ್ಕ್ವಾಂಟಿಂಗ್ ಸ್ಲೈಟ್ಲಿ, ಕಣ್ಣನ್ನು ಅರ್ಧ ಮುಚ್ಚು. ದಿಸ್ ಈಸ್ ದ ಶ್ಯೂರ್ ಸೈನ್ ಆಫ್ ಅ ಸ್ಟಾರ್ವೇಷನ್. ಇದು ಹಸಿವಿನಿಂದ ಬಳಲುವವರ ಒಂದು ಸಂಕೇತ ಅಂತ ಹೇಳ್ತಾನೆ. 5th question, who opens the door of the cake shop when Pierre knocks on it? ಪಿಯರ್ ನಾಕ್ ಮಾಡಿದಾಗ ಕೇಕ್ ಶಾಪದ ಡೋರ್ ಯಾರು ಓಪನ್ ಮಾಡಿದ್ರು? ದ ಆನ್ಸರ್ ಈಸ್ ಎಮ್ ಗಾಲ್ಟಿಯರ್. ಆ ಕೇಕ್ ಶಾಪದ ಮುಂದ್ಗಡೆ ಪಿಯರ್ ಹೋಗಿರ್ತಾನೆ, ಹಿಂದ್ಗಡೆ ಜೀನ್ ಹೋಗಿರ್ತಾನೆ. ಮುಂದ್ಗಡೆ ಗಾಲ್ಟಿಯರ್ ಓಪನ್ ಮಾಡ್ತಾನೆ, ಹಿಂದ್ಗಡೆ ಮೇರಿಯನ್ ಓಪನ್ ಮಾಡ್ತಾಳೆ ಅವನ ಹೆಂಡತಿ. ಓಕೆ ಸೊ ಎಮ್ ಗಾಲ್ಟಿಯರ್ ಓಪನ್ಸ್ ದ ಡೋರ್ ಆಫ್ ದ ಕೇಕ್ ಶಾಪ್ ವೆನ್ ಪಿಯರ್ ನಾಕ್ಸ್ ಆನ್ ಇಟ್. ಮುಂದ್ಗಡೆ ಪಿಯರ್ ನಾಕ್ ಮಾಡಿದಾಗ ಗಾಲ್ಟಿಯರ್ ಓಪನ್ ಮಾಡ್ತಾನೆ, ಹಿಂದ್ಗಡೆ ಜೀನ್ ಹೋಗಿ ನಾಕ್ ಮಾಡಿದಾಗ ಅಲ್ಲಿ ಮೇರಿಯಾನ್ ಗಾಲ್ಟಿಯರ್ಸ್ ವೈಫ್ ಓಪನ್ ಮಾಡ್ತಾಳೆ. 6th question, pick out the common response of Gaultier and Marian to the vagabonds begging. vagabonds ಅಂದರೆ ಅಲೆಮಾರಿಗಳು, ಭಿಕ್ಷುಕರು. ಓಕೆ ಕಾಮನ್ ಆಗಿ ಅವರು ಭಿಕ್ಷುಕರಿಗೆ ಹೇಳ್ತಕ್ಕಂಥ ಒಂದು ಸೆಂಟೆನ್ಸ್ ಏನು? ಗಾಲ್ಟಿಯರು ಮತ್ತು ಆಸ್ ವೆಲ್ ಆಸ್ ಮೇರಿಯಾನ್. ಗೋ ಅವೇ, ಐ ಹ್ಯಾವ್ ಗಾಟ್ ನಥಿಂಗ್ ಫಾರ್ ಯು. ಹೋಗ್ರಿ, ನನ್ನ ಹತ್ರ ನಿಮ್ಗೆ ಕೊಡಲಿಕ್ಕೆ ಏನೂ ಇಲ್ಲ. ದಿಸ್ ವಾಸ್ ದ ಕಾಮನ್ ರೆಸ್ಪಾನ್ಸ್ ಆಫ್ ಗಾಲ್ಟಿಯರ್ ಆ್ಯಂಡ್ ಮೇರಿಯನ್. ಯಾರಾದರೂ ಭಿಕ್ಷೆ ಬಿಡ್ಲಿಕ್ಕೆ ಬಂದರೆ ಭಾಳ ಕಂಜೂಸ್ ಇದ್ರು ಅವರು, ಏನೂ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಏನಂತ ಇದ್ರು, ಹೋಗ್ರಿ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ದ್ಯಾಟ್ ಹೀಸ್ ವೈಫ್ ಈಸ್ ಅವೇ ವೇರ್ ಆ್ಯಸ್ ಮಾರಿಯನ್ ಸೈಸ್ ದ್ಯಾಟ್ ಹರ್ ಹಸ್ಬೆಂಡ್ ಈಸ್ ಅವೇ. ಈಗ ಗಾಲ್ಟಿಯರ್ ಹತ್ರ ಅವನು ಭಿಕ್ಷೆ ಬೇಡ ಪಿಯರ್ ಬಂದಾಗ, ನೋಡು ನನ್ನ ಹೆಂಡತಿ ಆಚೆ ಹೋಗಿದ್ದಾಳೆ, ನನ್ನ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ, ಹೋಗು ಅಂತಾನೆ. ಸೊ ಜೀನು ಹಿಂದ್ಗಡೆ ಹೋಗಿ ಮೇರಿಯಾನ್ ಬಂದು ಬಾಗಿಲು ತೆಗೆದಾಗ ಅವಳು ಹೇಳ್ತಾಳೆ, ನೋಡು ನನ್ನ ಗಂಡ ಆಚೆ ಹೋಗಿದ್ದಾನೆ, ನಿಮ್ಗೆ ಕೊಡಲಿಕ್ಕೆ ಏನೂ ಇಲ್ಲ, ಹೋಗ್ರಿ ಅಂತ ಹೇಳ್ತಾಳೆ. ದಿಸ್ ವಾಸ್ ದ ಕಾಮನ್ ರೆಸ್ಪಾನ್ಸ್ ಬೈ ದ ಬೋತ್ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಫಾರ್ ದ ವೆಗಾಬಾಂಡ್ಸ್. ವೆಗಾಬಾಂಡ್ಸ್ ಇನ್ ದ ಸೆನ್ಸ್ ಅಲೆಮಾರಿಗಳಿಗೆ. 7th question, ಕೆಲವೊಂದು ಫ್ರೇಜಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಸೊ ದೀಸ್ ಆರ್ ಅಡ್ಜೆಕ್ಟಿವ್ಸ್. ಅದು ಯಾರ್ಯಾರಿಗೆ ಹೊಂದುತ್ತೆ ಅಂತ ಹೇಳಿದ್ದಾರೆ. ಗಾಲ್ಟಿಯರಿಗೆ ಕಾಂಟೆಂಟ್ ವಿತ್ ಈಸ್ ಲಾಟ್. ಓಕೆ ಅಡ್ಜೆಕ್ಟಿವ್ ಅಂದ್ರೇನು? ಒಬ್ಬ ವ್ಯಕ್ತಿಯ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದು. ದ ವರ್ಡ್ ವಿಚ್ ಕ್ವಾಲಿಫೈಸ್ ದ ನೌನ್, ದ ವರ್ಡ್ ವಿಚ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್. ಒಬ್ಬ ವ್ಯಕ್ತಿಯ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದು ಅಡ್ಜೆಕ್ಟಿವ್. ಕೆಲವೊಂದು ಅಡ್ಜೆಕ್ಟಿವ್ಗಳನ್ನು ಕೊಟ್ಟಿದ್ದಾರೆ, ಅವು ಯಾರ್ಯಾರಿಗೆ ಶೂಟ್ ಆಗುತ್ತೆ. ಗಾಲ್ಟಿಯರಿಗೆ ಯಾವ ಶೂಟ್ ಆಗುತ್ತೆ, ಮೇರಿಯನ್ಗೆ ಯಾವ ಶೂಟ್ ಆಗುತ್ತೆ, ಪಿಯರ್ಗೆ ಯಾವ ಶೂಟ್ ಆಗುತ್ತೆ ನೀವು ಹೇಳಬೇಕು. ಗಾಲ್ಟಿಯರ್ಗೆ ಯಾವುದಾದ್ರು ಶೂಟ್ ಆಗುತ್ತೆ ನೋಡಿ. ಕಾಂಟೆಂಟ್ ವಿತ್ ಈಸ್ ಲಾಟ್, ವಾಟ್ ಎವರ್ ಹಿ ವಾಸ್ ಅರ್ನ್ಡ್. ಓಕೆ ಹಿ ವಾಸ್ ಕಾಂಟೆಂಟೆಡ್ ಇನ್ ದ ಸೆನ್ಸ್ ಅವನಿಗೊಂದು ಗರ್ವ ಇತ್ತು ಆ ಮನುಷ್ಯ. ಹಿಪೋಕ್ರಿಟಿಕಲ್ ಅಂತಂದರೆ ಕಪಟ. ಓಕೆ ಫುಲಿಶ್ ಮೂರ್ಖತನದ, ಪಾಂಪಸ್ ಆಡಂಬರದ, ವೈಭವದ. ಎಕ್ಸಲೆಂಟ್ ಪೇಸ್ಟ್ರಿ ಕುಕ್ ಅದ್ಭುತವಾದ ಬೇಕರಿಯ ಪೇಸ್ಟ್ರಿ ಕುಕ್ ಅಂತಂದರೆ ಬೇಕ್ರಿ ಐಟಮ್ ಮಾಡುವವನು. ಮೇರಿಯಾನ್ ಕನ್ಸೀಟೆಡ್ ಇನ್ ದ ಸೆನ್ಸ್ ಸುಂದರವಾದವಳು. ಸ್ಟೌಟಿಶ್ ಇನ್ ದ ಸೆನ್ಸ್ ಗಟ್ಟಿಮುಟ್ಟಾದ. ಕಾಮ್ಲಿ ಅಗೇನ್ ಬ್ಯೂಟಿಫುಲ್. ಆ್ಯಂಡ್ ಗಲಿಬಲ್ ಇನ್ ದ ಸೆನ್ಸ್ ಕ್ಯಾನ್ ಬಿ ಚೀಟೆಡ್ ಈಸಿಲಿ. ಓಕೆ ಸಿ ವಾಸ್ ಲಿಟಲ್ ಇನ್ನೋಸೆಂಟ್. ಪಿಯರ್ ಬಗ್ಗೆ ಏನೇನು ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ? ಹಿ ವಾಸ್ ಅ ಕ್ಲೆವರ್, ವಾಸ್ ಪ್ರೆಸೆನ್ಸ್ ಆಫ್ ಅ ಮೈಂಡ್, ಹ್ಯಾಸ್ ಅ ಪ್ರೆಸೆನ್ಸ್ ಆಫ್ ಅ ಮೈಂಡ್. ಓಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಟಕ್ ಅಂತ ಏನು ಮಾಡಬೇಕಂತ ಗೊತ್ತಾಗೋದು. ಸೆನ್ಸಿಟಿವ್ ಸೂಕ್ಷ್ಮಗ್ರಾಹಿ. ಜನರಸ್ ಕೈಂಡ್
Okay, Dayalu, quick-witted. Okay, so ಚುರುಕು ಬುದ್ಧಿ, ರಿಸೋರ್ಸ್ಫುಲ್ ಇನ್ ದ ಸೆನ್ಸ್ ಜಾಣ. ಇವು ಒಂದಿಷ್ಟು ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಅದು ಯಾರಿಗೆ ಯಾವುದು ಶೂಟ್ ಆಗುತ್ತೆ ಅಂತೇಳಿ ನೀವು ಅದನ್ನು ಬರೀಬೇಕು. ನೆಕ್ಸ್ಟ್ 8th ಕ್ವಶನ್. I can't very well be seen carrying an eel pie through the streets of Paris, can I? Says Gaultier. This shows that he is. ಗಾಲ್ಟಿಯರ್ ಏನು ಹೇಳ್ತಾನೆ, ಈಲ್ ಪೈಯನ್ನು ನೀನೇ ತೊಗೊಂಡು ಹೋಗು ಮೇಯರ್ ಮನೆಗೆ ಅಂದಾಗ, ಈ ಈಲ್ ಪೈಯನ್ನು ಪ್ಯಾರಿಸಲ್ಲಿ ಹೊತ್ಕೊಂಡು ತಿರುಗಾಡೋದು ನನಗೆ ಸೂಟೇಬಲ್ ಅಲ್ಲ. ಓಕೆ, ನನಗೆ ಸೂಟೇಬಲ್ ಆಗುತ್ತಾ ಅಂತೆ ಮೇರಿಯನ್ನು ಕೇಳ್ತಾನೆ. ಈಲ್ ಪೈ ನಾನೇ ತೊಗೊಂಡು ಹೋಗೋದು ಅಷ್ಟು ಸಮಂಜಸ ಅಲ್ಲ, ನನ್ನ ಡಿಗ್ನಿಟಿಗೆ ತಕ್ಕುದಾಗಿದ್ದಲ್ಲ ಅದು ಅಂತ ಹೇಳ್ತಾನೆ. ಓಕೆ, ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಸಿ ಈಸ್ ದ ರೈಟ್ ಆನ್ಸರ್. ಟು ಕಾನ್ಸಿಯಸ್ ಆ್ಯಂಡ್ ಪ್ರೌಡ್ ಆಫ್ ಹಿಸ್ ಪೊಸಿಷನ್. ತನ್ನ ಒಂದು ಪೊಸಿಷನ್ ಬಗ್ಗೆ, ಸ್ಥಾನಮಾನದ ಬಗ್ಗೆ ಅವನಿಗೆ ಒಂದು ಕಾನ್ಷಿಯಸ್ ಇತ್ತು ಮತ್ತು ಗರ್ವ ಇತ್ತು. ಸಮಾಜದಲ್ಲಿ ಅವನಿಗಿರುವ ಸ್ಥಾನಮಾನದ ಬಗ್ಗೆ ಒಂದು ಪ್ರಜ್ಞೆ ಮತ್ತು ಗರ್ವ ಇತ್ತು ಅವನಿಗೆ. ಓಕೆ, 9th ಕ್ವಶನ್. ವಾಟ್ ಡಿಟೇಲ್ ಆಫ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಬೇಕರ್ ಆ್ಯಂಡ್ ಹಿಸ್ ವೈಫ್ ಹೆಲ್ಪ್ ಜೀನ್ ಇನ್ ಹಿಸ್ ಪ್ಲ್ಯಾನಿಂಗ್? ಯಾವ ಡಿಟೇಲು ಜೀನಿಗೆ ಹೆಲ್ಪ್ ಆಗುತ್ತೆ? ಈ ಬೇಕರು ಮತ್ತು ಅವನ ಹೆಂಡತಿ ಮಾತಾಡುವಾಗಿನ ಮಾಹಿತಿ. ಓಕೆ, ಗಾಲ್ಟಿಯರ್ ವಾಸ್ ಟೆಲ್ಲಿಂಗ್ ಟು ಹರ್ ಹೀಸ್ ವೈಫ್. ಗಾಲ್ಟಿಯರ್ ತನ್ನ ಹೆಂಡತಿ ಹೇಳ್ತಿರ್ತಾನೆ ಏನಂತ, ನಾನು ಮೇಯರ್ ಮನೆಗೆ ಹೋಗ್ತಾ ಇದ್ದೀನಿ, ನಾನೇ ಇದು ಈಲ್ ಪೈ ತೊಗೊಂಡೋಗಿ ಚೆನ್ನಾಗಿರಲ್ಲ, ನಾನೊಬ್ಬ ಸರ್ವಂಟನ್ನು ಕಳಿಸ್ತೀನಿ. ಓಕೆ, ಆ ಸರ್ವಂಟ್ ಏನು ಮಾಡ್ತಾನೆ, ಬಂದು ನಿನ್ನ ಕೈಗೆ ಮುತ್ತು ಕೊಡ್ತಾನೆ. ದಟ್ ಈಸ್ ದ ಸೈನ್ ಅಂತ ಹೇಳಿರ್ತಾನೆ. ಅದೇ ಸೈನ್ ಇವನಿಗೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ದ ಆನ್ಸರ್ ಹಿಯರ್. Gaultier instructs his wife that he would send his messenger and kiss her hand as a sign, and this helped Jean in his planning. ಗಾಲ್ಟಿಯರ್ ಏನು ಹೇಳ್ತಾನೆ, ನಾನೊಬ್ಬ ಸರ್ವಂಟನ್ನು ಕಳಿಸ್ತೀನಿ, ಆ ಸರ್ವಂಟ್ ನಾನು ಕಳಿಸಿದ್ದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂತಂದರೆ, ಅವನು ಬಂದು ಈಲ್ ಪೈ ಕೊಡು ಅಂತ ಕೇಳ್ತಾನೆ, ಆಮೇಲೆ ನಿನ್ನ ಕೈಗೆ ಮುತ್ತು ಕೊಡ್ತಾನೆ. ಇದು ಒಂದು ಸೈನು ಅಂತ ಹೇಳ್ತಾನೆ. ಅದೇ ಜೀನ್ಗೆ ಈ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. Next 10th question. Why does Jean ask Pierre to get the pie instead of taking it himself? ಓಕೆ, ಜೀನ್ ತಾನೇ ತರಬಹುದಾಗಿತ್ತಲ್ಲ, ತಾನೇ ಹೋಗ್ಬೋದಾಗಿತ್ತಲ್ಲ ತರಲಿಕ್ಕೆ, ಪಿಯರ್ಗೆ ಯಾಕೆ ಹೇಳ್ತಾನೆ ಅದು ಈಲ್ ಪೈ ತೊಗೊಂಬ ಅಂಥೇಳಿ? Jean had already knocked the door when the Marian opened it, so he asked Pierre to get the instead of taking it himself. ಪಿಯರ್ ನಾಕ್ ಮಾಡಿದಾಗ ಗಾಲ್ಟಿಯರ್ ಓಪನ್ ಮಾಡಿರ್ತಾನೆ ಡೋರು. ಜೀನ್ ಹಿಂದ್ಗಡೆ ಹೋಗಿ ನಾಕ್ ಮಾಡಿದಾಗ ಮೇರಿಯನ್ ಓಪನ್ ಮಾಡಿರ್ತಾಳೆ. ಇವಾಗ ಗಾಲ್ಟಿಯರ್ ಆಚೆ ಹೋಗಿದ್ದಾನೆ. ಈಗ ಮೇರಿಯನ್ ಕಡೆಯಿಂದ ಈಲ್ ಪೈ ತೊಗೊಂಬರ್ಬೇಕು. ಜೀನ್ ತಾನೇ ಹೋದರೆ ಅವಳನ್ನು ಗುರ್ತು ಹಿಡಿತಾಳೆ. ದೇರ್ ಇಸ್ ಅ ಚಾನ್ಸ್ ಆಫ್ ಐಡೆಂಟಿಫೈಯಿಂಗ್ ಜೀನ್. ದಟ್ಸ್ ವೈ ಹಿ ಪ್ಲ್ಯಾನ್ಸ್, ಓಕೆ, ಐ ಹ್ಯಾವ್ ಟು ಸೆಂಡ್ ದ ಪಿಯರ್ನ ಕಳಿಸ್ಬೇಕು ಅಂತೇಳಿ ಅವಳು ಪ್ಲ್ಯಾನ್ ಮಾಡ್ತಾನೆ ಜೀನು. ನೆಕ್ಸ್ಟ್ ಕ್ವಶನ್. ಹೌ ಡಸ್ ದ ಪ್ಲೇ ರೈಟ್ ಬ್ರಿಂಗ್ ಔಟ್ ಪಿಯರ್ಸ್ ನರ್ವಸ್ನೆಸ್ when he presents himself as a messenger to carry the eel pie? ಈ ಒಂದು ಡ್ರಾಮಾದಲ್ಲಿ ಪಿಯರು ಇದು ತರಲಿಕ್ಕೆ ಹೋಗಿರ್ತಾನೆ, ಈಲ್ ಪೈ ತರಲಿಕ್ಕೆ ಹೋದಾಗ ಅವ್ನು ಸ್ವಲ್ಪ ನರ್ವಸ್ ಆಗಿರ್ತಾನೆ, ಎಕ್ಸೈಟ್ ಆಗಿರ್ತಾನೆ, ಮೀನ್ ಟೈಮ್ ನರ್ವಸ್ ಆಗಿರ್ತಾನೆ. ಅದು ಹೆಂಗೆ ಗೊತ್ತಾಗುತ್ತೆ? ಈ ಡ್ರಾಮಾದಲ್ಲಿ ಅದನ್ನು ಸಿಂಬಾಲಿಕಾಗಿ ಹೆಂಗೆ ತೋರಿಸಿದ್ದಾರೆ? ಲೆಟ್ ಅಸ್ ಸಿ ದ ಆನ್ಸರ್. ವೆನ್ ಪಿಯರ್ ಗೋಸ್ ಟು ಮೇರಿಯನ್, he says, good morning lady, I have come from Empire. Who sends me to fetch the Gaultier? ಅವನು ಹೋದಾಗ ಏನು ಹೇಳ್ತಾನೆ, ಗುಡ್ ಮಾರ್ನಿಂಗ್ ಲೇಡಿ, ಐ ಹ್ಯಾವ್ ಕಮ್ ಫ್ರಮ್ ಎಂಪೈ, ನಾನು ಪಾಯಿಂದ ಬಂದಿದ್ದೀನಿ ಮತ್ತು ನಾನು ಗಾಲ್ಟಿಯರ್ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಹೂ ಸೆಂಡ್ಸ್ ಮೀ ಟು ಫೆಚ್ ದ ಗಾಲ್ಟಿಯರ್? ಓಕೆ, ಪೈನ ನನ್ನ ಕಳಿಸಿದ್ದಾರೆ ಗಾಲ್ಟಿಯರ್ ತೊಗೊಂಬ ಅಂಥೇಳಿ. ಓಕೆ, ಅವನೇನು ಹೇಳಬೇಕಾಗಿತ್ತು, ಗಾಲ್ಟಿಯರನ್ನು ಕಳಿಸಿದ್ದಾರೆ ಈಲ್ ಪೈ ತೊಗೊಂಬ ಅಂಥೇಳಿ. ಬಟ್ ಅವನು ನರ್ವಸ್ ಆಗಿರೋದ್ರಿಂದ ಉಲ್ಟಾ ಹೇಳ್ತಾನೆ ಅದನ್ನು. ಓಕೆ, ಪೈ ನನ್ನನ್ನು ಕಳಿಸಿದ್ದಾರೆ, ಈಲ್ ಪೈ ನನ್ನನ್ನು ಕಳಿಸಿದ್ದಾರೆ ಗಾಲ್ಟಿಯರ್ ತೊಗೊಂಬ ಅಂಥೇಳಿ. ಮತ್ತೆ ಅದನ್ನು ಸರಿ ಮಾಡ್ಕೋತಾನೆ. ಐ ಶುಡ್ ಸೇ, ಐ ಹ್ಯಾವ್ ಕಮ್ ಫ್ರಮ್ ಗಾಲ್ಟಿಯರ್, ಹೂ ಸೆಂಡ್ಸ್ ಮೀ ಟು ಫೆಚ್ ದ ಪೈ. ಗಾಲ್ಟಿಯರನ್ನು ಕಳಿಸಿದ್ದಾರೆ, ಓಕೆ, ಈಲ್ ಪೈಯನ್ನು ತೊಗೊಂಬರಲಿಕ್ಕೆ. ದ ಅಬೌವ್ ಲೈನ್ಸ್ ಬ್ರಿಂಗ್ ಔಟ್ ಹೀಸ್ ಕನ್ಫ್ಯೂಷನ್ ಆ್ಯಂಡ್ ನರ್ವಸ್ನೆಸ್. ಪಿಯರ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಮತ್ತು ನರ್ವಸ್ನೆಸ್, ಹೆದರಿಕೆಯೂ ಕೂಡ ಇರುತ್ತೆ. ಈ ಸೆಂಟೆನ್ಸಲ್ಲಿ ಅದು ಗೊತ್ತಾಗುತ್ತೆ. ಅದು ಅದಲು ಬದಲು ಮಾಡಿ ಹೇಳ್ತಾನೆ. ನೆಕ್ಸ್ಟ್,
ಹೌ ವಾಸ್ ಮೇರಿಯನ್ ಗೋಸ್ ಟು ಐಡೆಂಟಿಫೈ ಗಾಲ್ಟಿಯಸ್ ಮೆಸೆಂಜರ್? ಇವಾಗ ಮೇರಿಯನ್ ಹೆಂಗೆ ಐಡೆಂಟಿಫೈ ಮಾಡ್ತಾಳೆ? ಸೊ ದಿಸ್ ಪರ್ಸನ್, who is that person? Pierre. Okay, the person who comes to pick the, fetch the eel pie, he has to kiss Marian's hands. That is how she is going to identify the messenger. eel pie ತೊಗೊಂಬಂದವನು ಗಾಲ್ಟಿಯರೇ ಕಳಿಸಿದಾನಂತ ಹೆಂಗೆ ಕಂಡುಹಿಡಿತಾಳೆ? ಅವನು ಇವಳ ಕೈಗೆ ಮುತ್ತು ಕೊಡಬೇಕು. 13th question. Jean does not give the detail of conversation between the baker and his wife to Pierre as ಮೂರು ಆಪ್ಷನ್ ಇದೆ. ಜೀನು ಅವರು ಗಾಲ್ಟಿಯರು ಮೇರಿಯನ್ನು ಮಾತಾಡಿದ್ದೆಲ್ಲ ಕನ್ವರ್ಸೇಷನನ್ನು ಇವನಿಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆ? ಮೂರು ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿ, ಅವಶ್ಯಕತೆ ಇಲ್ಲ. ಜೀನ್ ವಾಂಟ್ ಟು ಪ್ಲೇ ದ ಬಾಸ್, ಜೀನು ತಾನು ಬಾಸು, ಇವನು ವರ್ಕರ್ ಅಂತೇಳಿ ಮಾಡಬೇಕು ಅಂತ ಮಾಡ್ತಾನೆ. ಮೂರನೇದ್ದು, ಜೀನ್ ವಾಂಟ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್. ಓಕೆ, ಜೀನ್ಗೆ ಮೇನು ಹಸಿವೆ ಆಗಿರುತ್ತೆ. ಓಕೆ, ಈ ಸಿಚುವೇಶನ್ ಅಡ್ವಾಂಟೇಜ್ ತೊಗೊಂಡು ಚೆನ್ನಾಗಿ ತಿನ್ನಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಅವನಿಗೆ ಹೇಳುವಷ್ಟು ಪೇಷನ್ಸು ಮತ್ತು ಎನರ್ಜಿ ಇರಲಿಲ್ಲ. ಅದಕ್ಕೆ ಅವನು ಏನು ಹೇಳ್ತಾನೆ, ನಾನು ಹೇಳ್ದಂಗೆ ಮಾಡು. ಓಕೆ, ವಿ ವಿಲ್ ಗೆಟ್ ವೆರಿ ಗುಡ್ eel pie. We will get the full stomach meals. Okay. 14th, pick out any one comparison that Pierre mentions while describing how he would carry the eel pie to Marion. ಒಂದು ಕಂಪ್ಯಾರಿಸನ್ನು ಪಿಯರ್ ಹೇಳ್ತಾನೆ, ನಾನು ಹೆಂಗೆ ತೊಗೊಂಡು ಹೋಗ್ತೀನಿ eel pie ಅನ್ನೋದನ್ನು ಯಾವ ರೀತಿ ಹೇಳ್ತಾನೆ. He said that I will take eel pie as a mother with her bantlings. ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿ ಕೇರ್ಫುಲ್ಲಾಗಿ ತನ್ನ ಬಾಸಮಲ್ಲಿ ಎದೆ ಹತ್ತಿರ ಮಡಿಲಲ್ಲಿ ಎತ್ಕೊಂಡು ಹೋಗ್ತಾಳೆ, ಅಷ್ಟೇ ಕಾಳಜಿಯಿಂದ ನಾನು ತೊಗೊಂಡು ಹೋಗ್ತೀನಿ ಅಂಥೇಳಿ ಪಿಯರು ಮೇರಿಯನ್ ಹೇಳ್ತಾನೆ. ಐ ವಿಲ್ ಟೇಕ್ eel pie as a mother take her child in her bosom. I will take it so carefully ಅಂತ ಹೇಳ್ತಾನೆ. 15th question. Why does Pierre think he was dreaming? ಅವನು ಕನಸು ಕಾಣ್ತಿದ್ದಾನೆ ಅಂತ ಅವನಿಗೆ ಯಾಕೆ ಅನಿಸುತ್ತೆ? ಮೇರಿಯನ್ ಗಿವ್ಸ್ ಅವೇ ಪೈ ಟು ಪಿಯರ್ ವಿದೌಟ್ ಎನಿ ಡೌಟ್. ಯಾವುದೇ ಸಂಶಯ ಪಡಲಾರ್ದೆ ಪಿಯರ್ಗೆ ಅದು eel pie ಕೊಡ್ತಾಳೆ. ಫಾರ್ ಹಿಮ್ ಇಟ್ ಫೆಲ್ಟ್ ಲೈಕ್ ಹಿ ವಾಸ್ ಡ್ರೀಮಿಂಗ್, ಫಾರ್ ಹಿ ವಾಸ್ ಹ್ಯಾಂಗ್ರಿ ಫಾರ್ ಅ ಲಾಂಗ್ ಟೈಮ್. ಅವನು ಬಹಳ ಸಮಯದಿಂದ ಹಸಿವಾಗಿದ್ದರಿಂದ eel pie ನೋಡಿದ ತಕ್ಷಣ ಅವ್ನಿಗೆ ಏನು ಅನ್ನಿಸ್ತು? ಜಸ್ಟ್ ಐ ಆಮ್ ಡ್ರೀಮಿಂಗ್, ಇದು ಕನಸು, ನನಸಿರಲಿಕ್ಕಿಲ್ಲ. ಇಂಥ ಒಂದು ಅದ್ಭುತವಾದ ಡೆಲಿಷಿಯಸ್ eel pie ನನ್ನ ಕೈಯಲ್ಲಿದೆ ಅಂತಂದರೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ಮೈಟ್ ಬಿ ಎ ಡ್ರೀಮ್, ಕನಸಿರ್ಬೋದು ಅಂತ ಅನ್ಕೋತಾನೆ. ವೈ ಡೂ ದ ವೆಗಾಪಾನ್ಸ್ ಗೋ ಬ್ಯಾಕ್ ಟು ದ ಬೇಕರಿ ಆಫ್ಟರ್ ಈಟಿಂಗ್ ದ ಪೈ ತಿಂದ ಮೇಲೆ ಮತ್ತೆ ಇವರು ಅಲೆಮಾರಿಗಳು ಯಾಕೆ ಹೋಗ್ತಾರೆ ಬೇಕರಿಗೆ? ಪಿಯರ್ ಟೆಲ್ಸ್ ಜೀನ್ ದ್ಯಾಟ್ ವೆನ್ ಹಿ ವಾಸ್ ವೇಟಿಂಗ್ ಎಟ್ ಗಾಲ್ಟಿಯಸ್ ಡೋರ್. ಪಿಯರ್ ಏನು ಹೇಳ್ತಾನೆ, ನಾನು ಗಾಲ್ಟಿಯಸ್ ಡೋರಲ್ಲಿ ವೇಟ್ ಮಾಡುವಾಗ ಓಕೆ ಆವಾಗ ನಾನು ಅಲ್ಲಿ ಇನ್ನೊಂದು ಏನಿತ್ತು, ಟಾರ್ಟ್ ಇತ್ತು. ಓಕೆ, ಕ್ಯಾನ್ಬರಿ ಟಾರ್ಟ್ ಒಂದಲ್ಲಿ ಸೆಲ್ಫಲ್ಲಿ ಇಟ್ಟಿದ್ರು ಬೇಕ್ರಿಲಿ. ಐ ಹ್ಯಾವ್ ಸೀನ್ ದ್ಯಾಟ್. ಓಕೆ, ಐ ಹ್ಯಾವ್ ಸೀನ್ ದ್ಯಾಟ್. ಇಟ್ ವಾಸ್ ಆಲ್ಸೋ ವೆರಿ ಡೆಲಿಸಿಯಸ್. ಓಕೆ, ಇಫ್ ಯು ಮೇಕ್ ಅ ಮೈಂಡ್, ಇಫ್ ಯು ವಿಶ್, ಓಕೆ, we can even eat the tart also. How we ate eel pie, no, stomach fully. In the similar way we can have even tart also. eel pie ತಿಂದ ರೀತಿಯಲ್ಲೇ ನಾವು ಟಾಟನ್ನು ಕೂಡ ಅದ್ಭುತವಾದ ಡೆಲಿಷಿಯಸ್, ಓಕೆ, ರುಚಿಕರವಾದ ಟಾಟನ್ನು ಕೂಡ ನಾವು ತಿನ್ಬೋದು, ನೀನು ನಾನು ಹೇಳ್ದಂಗೆ ಮಾಡಿದ್ರೆ. ಓಕೆ ಅಂಥೇಳಿ ಪಿಯರ್ ಜೀನ್ಗೆ ಹೇಳ್ತಾನೆ. 17th question. What makes Pierre say that eels give themselves up to Gaultier? What does it tell about Baker? ಅವರು eel pie ತಿಂದ ತಕ್ಷಣ ಅಪ್ರಿಷಿಯೇಟ್ ಮಾಡ್ತಾರೆ. ಆ eel pie ಹಿಂಗಿದೆ ಅಲ್ಲ, ಅದು ಗಾಲ್ಟಿಯರ್ ಅದನ್ನು ಮಾಡಲ್ಲ, ಅದು eel pie ತಾನೇ ಬಂದು ಅವನ ಕೈಯಿಂದ ಮಾಡಲ್ಪಡ್ತದೋ ಅಷ್ಟು ಅದ್ಭುತವಾಗಿ ಅವನು eel pieಯನ್ನು ರೆಡಿ ಮಾಡಿರ್ತಾನೆ. ಓಕೆ, ಅದನ್ನೇ ಅವ್ರು ತಿಂದಾದಮೇಲೆ ಅಪ್ರಿಷಿಯೇಟ್ ಮಾಡ್ತಾರೆ. eel pie ಇಷ್ಟು ಚೆನ್ನಾಗಿ ಹಾಕಿದೆ ಅಂತಂದರೆ ಗಾಲ್ಟಿಯರ್ ಅದನ್ನೇನೂ ಮಾಡಲ್ಲ, eel pie ತಾನೇ ಬಂದು ಅವನ ಕೈಯಲ್ಲಿ, ಓಕೆ, ಒಬ್ಬ ಆರ್ಟಿಸ್ಟ್ ಕೈಯಲ್ಲಿ ಒಂದು ಪೇಂಟಿಂಗ್ ಹೆಂಗಾಗುತ್ತೆ ಆ ರೀತಿಯಲ್ಲಿ ಆಗಿಬಿಡ್ತದೆ. ದಟ್ ಈಸ್ ವೈ ಹಿ ವಾಸ್ ದ ಬೆಸ್ಟ್ ಪೇಸ್ಟ್ರಿ, ಓಕೆ, ಬೆಸ್ಟ್ ಪೇಸ್ಟ್ರಿ ಪೇಸ್ಟ್ರಿ ಕುಕ್ ಆರ್ ಬೇಕರ್ ಅಂಥೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಇಬ್ಬರು.
18th question. What is the only one fault that Pierre finds with the eel pie? Eel pie ಜೊತೆ ಒಂದೇ ಒಂದು ಫಾಲ್ಟ್ ಪಿಯರ್ಗೆ ಏನು ಅನಿಸುತ್ತೆ? ಓಕೆ, ಇಟ್ ಈಸ್ ಸಿಂಗಲ್. ಈಲ್ ಪೈ ಒಂದೇ ಇದೆ, ಅದ್ರ ಜೊತೆ ಇನ್ನೊಂದು ಇದ್ದಿದ್ರೆ ಅದ್ಭುತವಾಗಿರ್ತಿತ್ತು. ಈಲ್ ಪೈ ಡೆಲಿಷಿಯಸ್ ಆಗಿದೆ, ಅದ್ಭುತ ರುಚಿ ಇದೆ, ಎಲ್ಲ ಓಕೆ. ಆದರೆ ಒಂದೇ ಒಂದು ಫಾಲ್ಟ್ ಇದರಲ್ಲಿ. ಓಕೆ, ಸೊ ಗಾಲ್ಟಿಯರ್ ಅದ್ಭುತವಾಗಿ ಮಾಡಿದ್ದಾನೆ. ಇದು ಒಂದು ಫಾಲ್ಟ್ ಏನಂದರೆ ಅದು ಒಂದೇ ಇದೆ, ಎರಡು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೂ ಓಪನ್ಸ್ ದ ಡೋರ್ ವೆನ್ ಜೀನ್ ಗೋಸ್ ಟು ದ ಗೆಟ್ ದ ಟಾರ್ಟ್? ಎರಡನೇ ಸಲ ಟಾರ್ಟ್ ತರಲಿಕ್ಕೆ ಹೋದಾಗ ಯಾರು ಡೋರ್ ಓಪನ್ ಮಾಡ್ತಾರೆ? ದಟ್ ಈಸ್ ಮೇರಿಯಾನ್. ಓಕೆ, ಡಸ್ ಜೀನ್ ಗೆಟ್ ದ ಟಾರ್ಟ್? ವಾಟ್ ಹ್ಯಾಪನ್ಸ್ ಟು ಹಿಮ್? ಜೀನ್ ಟಾರ್ಟ್ ತೊಗೊಂಬರ್ತಾನ? ಏನಾಗುತ್ತೆ? ನೋ. ಆಸ್ ದ ಜೀನ್ ಗೋಸ್ ಆ್ಯಂಡ್ ನಾಕ್ ದ ಡೋರ್, ದ ಮೇರಿಯನ್ ಕಮ್ಸ್ ಆ್ಯಂಡ್ ಆ್ಯಸ್ ಈ ಆಸ್ಕ್ ಫಾರ್ ದ ಟಾರ್ಟ್ ಸಿ ಸೇಸ್ ಟು ವೇಟ್. ನೀನು ನಿಲ್ರಿ. ಜೀನ್ ಹೋಗಿ ಏನು ಮಾಡ್ತಾನೆ? ಡೋರ್ ನಾಕ್ ಮಾಡ್ತಾನೆ. ಆವಾಗ ಮೇರಿಯನ್ ಬರ್ತಾಳೆ. ಬಂದು ನಾನು ತೊಗೊಂಬರ್ತೀನಿ ಟಾರ್ಟ್, ಇಲ್ಲೇ ಇರಿ ಅಂಥೇಳಿ ಗಾಲ್ಟಿಯರ್ ಕರ್ಕೊಂಬರ್ತಾಳೆ. ಗಾಲ್ಟಿಯರ್ ಇವನೇ ನನ್ನ ಈಲ್ ಪೈ ಒಯ್ದಾನಂತೆ ಅವನಿಗೆ ಹೊಡಿತಾನೆ. ಓಕೆ, ಸೊ ಅದರಿಂದ ಅವನು ಟಾರ್ಟ್ ಸಿಗಲ್ಲ ಅವನಿಗೆ. ವೈ ಡಿಡ್ ಜೀನ್ ಲೈ ಟು ಪಿಯರ್ ಆ್ಯಂಡ್ ಸ್ಯಾಂಡ್ ಹಿಮ್ ಟು ಫೆಚ್ ಟಾರ್ಟ್? ಜೀನಿಗೆ ಏಟ್ ಬೀಳುತ್ತೆ. ಅವನು ವಾಪಸ್ ಬಂದು ಏನು ಹೇಳ್ತಾನೆ ಪಿಯರ್ಗೆ? ನೋಡು, ನಾನು ತರ್ಲಿಕ್ಕೆ ಹೋಗಿದ್ದೆ, ಬಟ್ ಮೇರಿಯನ್ ಏನು ಹೇಳಿದ್ರು ಅಂದರೆ, ನಾನು ಯಾರಿಗೆ ಈಲ್ ಪೈ ಕೊಟ್ಟಿದ್ದೀನಿ ಅವರಿಗೆ ನಾನು ಇದು ಟಾರ್ಟ್ ಕೊಡ್ತೀನಿ. ಓಕೆ, ಅವರಿಗೆ ನಾನು ಟಾರ್ಟ್ ಕೊಡ್ತೀನಿ, ಅದಕ್ಕೆ ಅವರನ್ನೇ ಕಳಿಸಂತ ಹೇಳಿದ್ದಾರೆ ಅಂಥೇಳಿ ಜೀನು ಪಿಯರಿಗೆ ಸುಳ್ಳು ಹೇಳ್ತಾನೆ. ವಾಟ್ ಡಿಡ್ ಜೀನ್ ಟೆಲ್ ಪಿಯರ್ ಟು ಕನ್ವಿನ್ಸ್ ಹಿಮ್ ದಟ್ ಪಿಯರ್ ಶುಡ್ ಗೋ ಟು ಗೆಟ್ ದ ಟಾರ್ಟ್? ಓಕೆ, ಸಿಮಿಲರ್ ಥಿಂಗ್. ಓಕೆ, ನಾವು ಹೋಗಿ ಹೇಳಿದಾಗ ಗಾಲ್ಟಿಯರ್ ಏನು ಹೇಳ್ದ? ಓಕೆ, ಸೇಮ್ ಮಿಸ್ ಗಾಲ್ಟಿಯರ್. Jean told Miss Pierre that Mr. Gaultier wanted the same messenger who took the pie and from Marian to take the tart too. Okay, ಗಾಲ್ಟಿಯರ್ ಏನು ಹೇಳಿದಾನೆ? ಅದೇ ಮೆಸೆಂಜರ್ ಬೇಕು ನನಗೆ, ಯಾರು ಈಲ್ ಪೈಯನ್ನು ತೊಗೊಂಡೋಗಿದ್ದಾರಲ್ಲ ಟಾರ್ಟು ಕೂಡ ಅವರೇ ತೊಗೊಂಬರ್ಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ನೀನೇ ಹೋಗು. ನಾನು ಎಷ್ಟು ಅವಳು ಕೈಗೆ ಮುತ್ತು ಕೊಟ್ಟರು ಸಹಿತ ಅವಳು ಒಂದು ಇಂಚು ಕೂಡ ಮೂವ್ ಆಗಲಿಲ್ಲ ಅವಳು. She said that I want the same messenger who took the eel pie. I will hand over the eel pie to the same messenger. Sorry, tart to the same messenger ಅಂತ ಹೇಳ್ತಾನೆ. Okay, so fine. This is about pie and tart. So important lesson. 4 marks question can be asked on this. Okay, 4 ಮಾರ್ಕ್ಸಿನ ಪ್ರಶ್ನೆ ಇದ್ರ ಮೇಲೆ ಬರುತ್ತೆ. ಸೊ ನೀವು ಬರೆಯುವಂಗಾಗಬೇಕು. ಕ್ವಶನ್ಸ್ ಎಲ್ಲ ಭಾಳ ಈಸಿ ಇದೆ, ಒಂದು ಸಲ ನೋಡ್ಕೊಳ್ಳಿ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಯಾವುದೂ ಇರಲ್ಲ. ಓಕೆ, ಓವರಾಲ್ ನೀವು ಒಂದು ಸಲ ಸಮ್ರಿ ನೋಡ್ಕೊಂಬಿಟ್ರೆ, ಮೈ ಸಜೆಷನ್ ಟು ಯು, ನಿಮಗೇನು ಸಜೆಷನ್ ಅಂದರೆ ಪೂರ್ತಿ ಕನ್ನಡದಲ್ಲಿ ಒಂದು ಸಲ ಸಮ್ರಿ ಓದ್ರಿ, ಇಂಗ್ಲೀಷಲ್ಲಿ ಒಂದು ಸಲ ಸಮ್ರಿ ಓದ್ರಿ, ಎಲ್ಲ ಕ್ವಶನ್ ಆನ್ಸರ್ ಒಂದು ಸಲ ನೋಡ್ಕೊಂಬಿಡಿ. ಇಟ್ಸ್ ಮೋರ್ ದ್ಯಾನ್ ಇನಫ್. ಅವರು ಯಾವ ಕ್ವಶನ್ ಕೇಳಿದ್ರು, ಎಕ್ಸಸೈಸ್ ಪಾರ್ಟ್ ಕ್ವಶನ್ ಕೇಳಿ, ಮಿಡಲ್ ಕ್ವಶನ್ ಕೇಳಿ, ಯಾವುದೇ ಕೇಳಿದ್ರು ನೀವು ಅದ್ಭುತವಾಗಿ ಆನ್ಸರ್ ಮಾಡ್ಬೋದು. ಓಕೆ, ನಾನು ಇನ್ನೂ ಬೇರೆ ಲೆಸನ್ದು ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋನಿದ್ದೇನೆ. ಯಾವುದು ನಿಮ್ಗೆ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ರೈಟ್ ದ ಕಾಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ದಟ್ ಈಸ್ ಅಮರ್ ಇಂಗ್ಲೀಷ್ ಅಕಾಡೆಮಿ. ಇನ್ನು 2 ದಿನ ಇದೆ, ಸೊ ಸ್ಟಡಿ ಮ್ಯಾಕ್ಸಿಮಮ್. ಓಕೆ, ಆ್ಯಂಡ್ ಲೆಟ್ ಮೀ ಡೂ ಸಮ್ ಮೋರ್ ವಿಡಿಯೋಸ್ ಫಾರ್ ಯು ಆ್ಯಂಡ್ ಪ್ಲೀಸ್ ಸಿ ಆಲ್ ದ ವಿಡಿಯೋಸ್ ಆ್ಯಂಡ್ ಗೆಟ್ ದ ಬೆನಿಫಿಟ್. Okay, thanks for watching. Thank you very much.